ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ಅಭ್ಯರ್ಥಿಗಳು ತುಂಬಾ ದಿನದಿಂದ ಅನುದಾನಿತ ಶಾಲೆಗಳಲ್ಲಿ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ಸರ್, ಅದರ ಕುರಿತು ಒಂದು ಇನ್ ಡೀಟೇಲ್ ಆದ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರು. ಆಮೇಲೆ ಮಾರ್ಕ್ಸ್ ಅನ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ, ಯಾವ ಯಾವ ಅಧಿಕಾರಿಗಳು ಬಂದು ಇಂಟರ್ವ್ಯೂಗೆ ಅಟೆಂಡ್ ಅಂದ್ರೆ ಕೂತ್ಕೊಂಡಿರ್ತಾರೆ, ಮಾರ್ಕ್ಸ್ ಅನ್ನ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರನೇ ಇವತ್ತಿನ ಕ್ಲಾಸ್ ಅಲ್ಲಿ ಅಂತಹ ಎಲ್ಲಾ ಪ್ರೊಸೆಸ್ ಅನ್ನ ಅಂದ್ರೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ನಿಮ್ಮ ಸೆಲೆಕ್ಷನ್ ಆಗುವವರೆಗೂ ಅಂದ್ರೆ ಯಾವ ರೀತಿ ಪ್ರೊಸೆಸ್ ನಡೆಯುತ್ತೆ, ಈ ಎಲ್ಲಾ ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಅಭ್ಯರ್ಥಿಗಳು ಬ್ಲೈಂಡ್ ಆಗಿ ಇಂಟರ್ವ್ಯೂನ ಅಟೆಂಡ್ ಮಾಡುವಂತಹ ಸಾಧ್ಯತೆ ಇರುತ್ತೆ, ಅದರ ಬಗ್ಗೆ ಪೂರ್ವಾಪರಗಳು ಗೊತ್ತಿಲ್ಲದೇನೆ ಇಂಟರ್ವ್ಯೂಗೆ ಹೋಗಿರ್ತಾರೆ. ಸೊ ಹಾಗಾದ್ರೆ ಸೆಲೆಕ್ಷನ್ ಆಗೋದು ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಈ ಮಾಹಿತಿ ಇತ್ತು ಅಂತ ಹೇಳಿದ್ರೆ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲೇ ಪಾಯಿಂಟ್ ಏನು, ಅಪ್ಲಿಕೇಶನ್ ಸಬ್ಮಿಷನ್ ಇಂದ ಹಿಡಿದು ಒಂದು ಸ್ಕೂಲಲ್ಲಿ ಎರಡು ಹುದ್ದೆಗಳ ಖಾಲಿ ಇದಾವ ಅಂತ ಹೇಳಿದ್ರೆ ಆ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಇಂಟರ್ವ್ಯೂ ನಡೆಯೋದು ಏನು ಸೆಲೆಕ್ಷನ್ ಮುಗಿಯುವವರೆಗೂ ಯಾವ ರೀತಿ ಪ್ರೊಸೆಸ್ ನಡೆಯುತ್ತೆ ಅಂತ ಹೇಳೋದಾದ್ರೆ ಫಸ್ಟ್ ಗೆ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಬರುತ್ತೆ. ಸೊ ಅಪ್ಲಿಕೇಶನ್ ಸಬ್ಮಿಷನ್ ಡೈರೆಕ್ಟ್ ಹೋಗಿ ಹೆಂಗ ಒಂದು ಸ್ಕೂಲ್ ಕೊಟ್ಬಿಡುದಲ್ಲ ಸರ್ ಅಂತ ಕೇಳಿದ್ರೆ ಇಲ್ಲ, ಅದಕ್ಕೆ ಅದರದ್ದೇ ಆದಂತಹ ಒಂದು ಪ್ರೊಸೆಸ್ ಇದೆ. ಸೊ ಏನ್ ಮಾಡ್ಬೇಕು, ಒಂದು ಶಾಲೆಯನ್ನ ಎಕ್ಸಾಂಪಲ್ ತಗೊಂಡು ಒಂದು ಏನು ಪೋಸ್ಟ್ ಅನ್ನ ಎಕ್ಸಾಂಪಲ್ ತಗೊಂಡು ನಾನು ನಿಮ್ಗೆ ಡಿಟೇಲ್ ಆದಂತ ಮಾಹಿತಿ ಕೊಡ್ತೀನಿ. ಈಗ ಒಂದು ಎಡೆಡ್ ಸ್ಕೂಲ್ ಇದೆ, ಆ ಎಡೆಡ್ ಸ್ಕೂಲ್ ಅಲ್ಲಿ ಒಂದು ಇಂಗ್ಲಿಷ್ ಪೋಸ್ಟ್ ಖಾಲಿ ಇದೆ ಅಂತ ಅನ್ಕೊಂಡ್ರೆ ಆ ಎಡೆಡ್ ಸ್ಕೂಲ್ ನವರು ಏನ್ ಮಾಡ್ಬೇಕು, 2 ರಿಂದ 3 ಪೇಪರ್ ನೋಟಿಫಿಕೇಶನ್ ಮಾಡಬೇಕು, ಅಂದ್ರೆ ಪೇಪರ್ ಕಾಲ್ ಮಾಡಬೇಕು ದಿನಪತ್ರಿಕೆಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಖಾಲಿ ಇರುವ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಜಾಹೀರಾತನ್ನ ಕೊಡಬೇಕು. ಸೊ ಜಾಹೀರಾತನ್ನ ಕೊಟ್ಟ ದಿನಾಂಕದಿಂದ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡಿದ ದಿನಾಂಕದಿಂದ 21 ದಿನಗಳ ವರೆಗೂ ಕಾಲಾವಕಾಶವನ್ನ ಅಪ್ಲಿಕೇಶನ್ ಹಾಕಲಿಕ್ಕೆ ಅಭ್ಯರ್ಥಿಗಳಿಗೆ ಕೊಡಬೇಕು. ಇದು ಆಸ್ ಪರ್ ರೂಲ್ ನಾನು ಮಾತಾಡ್ತಾ ಇರೋದು. ಈಗೇನು ನಾನು ಇಲ್ಲಿಂದ ಸೆಲೆಕ್ಷನ್ ವರೆಗೂ ಮಾತಾಡ್ತೀನಲ್ವಾ, ಅದೆಲ್ಲವೂ ಕೂಡ ಆಸ್ ಪರ್ ರೂಲ್ ಆಗಿರುತ್ತೆ. ಸೊ 21 ದಿನಗಳ ಕಾಲಾವಕಾಶವನ್ನ ಕೊಟ್ಟು ಆಮೇಲೆ ಅಪ್ಲಿಕೇಶನ್ ಸಬ್ಮಿಷನ್ ಏನ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಸೊ 21 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ನಾನು ಅವಾಗ ಎಕ್ಸಾಂಪಲ್ ತಗೊಂಡಿದ್ದಲ್ವಾ ಇಂಗ್ಲಿಷ್ ಸಬ್ಜೆಕ್ಟ್ ಅಂತ. ಸೊ ಆ ಇಂಗ್ಲಿಷ್ ಸಬ್ಜೆಕ್ಟ್ ಗೆ 21 ದಿನಗಳ ಇನ್ನು ಕಾಲಾವಕಾಶವನ್ನ ಕೊಟ್ಟು 21 ದಿನದ ನಂತರ ಸ್ಟಾಪ್ ಮಾಡ್ತಾರೆ. ಸೊ ಸ್ಟಾಪ್ ಮಾಡಿದಾದ್ಮೇಲೆ, ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ಈಗ ಅಭ್ಯರ್ಥಿಗಳಿಗೆ ಹೇಳುದಾದ್ರೆ ಈ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ತಿದ್ರೆ ಆನ್ಲೈನ್ ಹೋಗಿ ಸಬ್ಮಿಟ್ ಮಾಡ್ಬೇಕಂತ ಸರ್ ಅಂತ ಕೇಳಿದ್ರೆ ಇಲ್ಲ, ಇದು ಆಫ್ಲೈನ್ ಸಬ್ಮಿಷನ್ ಆಗಿರುತ್ತೆ. ಸೊ ಆಫ್ಲೈನ್ ಸಬ್ಮಿಷನ್ ಮಾಡ್ಬೇಕಿದ್ರೆ ಯಾವ ರೀತಿಯಾದಂತಹ ನಿಯಮಗಳನ್ನ ಪಾಲಿಸಬೇಕು ಸರ್ ಅಂತ ಕೇಳಿದ್ರೆ 2 ರೀತಿಯಾದಂತಹ ಅಪ್ಲಿಕೇಶನ್ ಗಳನ್ನ ನೀವು ಸಬ್ಮಿಟ್ ಮಾಡಬೇಕು. ಒಂದು ಅಪ್ಲಿಕೇಶನ್ ಅನ್ನ ಸ್ಕೂಲ್ಗೆ ಸಬ್ಮಿಟ್ ಮಾಡಬೇಕು, ಇನ್ನೊಂದು ಅಪ್ಲಿಕೇಶನ್ ಅನ್ನ DDPI ಆಫೀಸಿಗೆ ಸಬ್ಮಿಟ್ ಮಾಡಬೇಕು. ಸರ್ ಅಪ್ಲಿಕೇಶನ್ ಅನ್ನ ನಾವೇ ಸ್ವಂತ ಬರೀಬೇಕಾ ಅಥವಾ DTP ಮಾಡಿಸ್ಬೇಕಾ ಅಂತ ತುಂಬಾ ಜನ ಅದನ್ನು ಕಮೆಂಟ್ ಆಗ್ತೀವಿ. ಅದಕ್ಕೆ ಈಗಲೇ ಅದನ್ನ ಹೇಳ್ಬಿಡ್ತೀನಿ. ಈಗ ಇಂಗ್ಲಿಷ್ ಪೋಸ್ಟ್ ಖಾಲಿ ಇದೆ ಅಂತ ಹೇಳಿ ಪೇಪರ್ ನೋಟಿಫಿಕೇಶನ್ ಆಗಿರುತ್ತೆ, ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದೀನಿ ಅಂತ ಹೇಳಿದ್ರೆ ನೀವೇ ಸ್ವಂತವಾದಂತಹ ಅಪ್ಲಿಕೇಶನ್ ಏನು ಅಪ್ಲಿಕೇಶನ್ ಅನ್ನ ಬರೆದ್ರೆ ಅದು ಓಕೆ. ಇಲ್ಲ ಸರ್ ನಾನು ಅಪ್ಲಿಕೇಶನ್ ಬರೆಯಲ್ಲ, ನಾನು ನೀಟಾಗಿ ಒಂದು DTP ಅನ್ನ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅದು ಓಕೆ. ಎರಡೂ ಕೂಡ ನಡೆಯುತ್ತೆ. ನೀವು ಸ್ವಂತ ಆದ್ರೂ ಬರೀಬಹುದು, DTP ಆದ್ರೂ ಕೂಡ ಮಾಡಿಸಬಹುದು. ಮಾಡಿಸುವ ಸಂದರ್ಭದಲ್ಲಿ 2 DTP ಗಳನ್ನ ಮಾಡಿಸಿ, ಒಂದು ಸ್ಕೂಲಿಗೆ, ಇನ್ನೊಂದು DDPI ಆಫೀಸ್ಗೆ ಕೊಡ್ಲಿಕ್ಕೆ 2 DTP ಗಳನ್ನ ಮಾಡಿಸಿ. ಸೊ DTP ಮಾಡಿಸಿದ್ರಿ, ನಿಮ್ಮ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಗಳನ್ನ ಅದಕ್ಕೆ ಅಟ್ಯಾಚ್ ಮಾಡ್ತೀರಿ. ನಿಮ್ಮ ಏನ್ ಡಾಕ್ಯುಮೆಂಟ್ಸ್ ಇರ್ತವೆ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೆಸೆಸರಿ ಇರತಕ್ಕಂತ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿ ಆ ಅಪ್ಲಿಕೇಶನ್ ಕರೆದಿರುವಂತ ಸಂದರ್ಭದಲ್ಲಿ ಅವ್ರೇನಾದ್ರೂ DD ತೆಗೆಸಿ ಅಮೌಂಟ್ ಅನ್ನ ಕಟ್ಟಿ ಅಂತ ಹೇಳಿ ಕೇಳಿದ್ರೆ 500 ಅಥವಾ 1000 ಅಥವಾ 1500 ಈ ರೀತಿಯಾದಂತಹ ಅಮೌಂಟ್ ಅನ್ನ ಕಟ್ಲಿಕ್ಕೆ ಇರುತ್ತೆ. ಸೊ ಆ ರೀತಿ ಏನಾದ್ರೂ ಆ ಪೇಪರ್ ಕಾಲ್ ಮಾಡಿದಾಗ ಆ ರೀತಿ ಅಮೌಂಟ್ ಅನ್ನ ಕಟ್ಟ್ರಿ ಅಂತ ಹೇಳಿದ್ರೆ ಯಾವ ಸಂಸ್ಥೆ ಇರುತ್ತಲ್ವಾ ಆ ಸಂಸ್ಥೆ ಹೆಸರಿನಲ್ಲಿ ನೀವು DD ಅನ್ನ ತಗೊಳ್ಬೇಕಾಗುತ್ತೆ. ಸೊ ಒಂದು DD ಅನ್ನ ತಗೊಂಡು ಆ ಒರಿಜಿನಲ್ DD ಅನ್ನ ಸ್ಕೂಲಿಗೆ ಏನು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಿರಲ್ವಾ ಆ ಅಪ್ಲಿಕೇಶನ್ ಅಲ್ಲಿ ಹಾಕ್ಬೇಕು. ಇನ್ನ ಅದೇ DD ಯ ಒಂದು ಜೆರಾಕ್ಸ್ ಪ್ರತಿಯನ್ನ DDP ಆಫೀಸ್ಗೆ ಕಳಿಸುವಂತಹ ಅಪ್ಲಿಕೇಶನ್ ಇರುತ್ತಲ್ವಾ ಆ ಅಪ್ಲಿಕೇಶನ್ ಅಲ್ಲಿ ಹಾಕ್ಬೇಕು. ಸೊ ಎರಡು ಕರೆಕ್ಟ್ ಆಗೇ ಇರಬೇಕು. ಇಲ್ಲಿ ಏನು ನೀವು ಕೊಡ್ತಾ ಇದ್ದೀರಿ ಅದೇ ಡಾಕ್ಯುಮೆಂಟ್ಸ್, ಎಲ್ಲವೂ ಡಾಕ್ಯುಮೆಂಟ್ಸ್ DDP ಆಫೀಸಿಗೂ ನೀಟಾಗಿ ಕೊಟ್ಟಿರ್ಬೇಕು, ಯಾಕಂದ್ರೆ ಮಿಸ್ ಮ್ಯಾಚ್ ಆಗಬಾರ್ದಲ್ವಾ ಅದಕ್ಕೆ. ಸೊ ಅದೆಲ್ಲವೂ ಕೂಡ ಮಾಡಿದಾದ್ಮೇಲೆ ಅಪ್ಲಿಕೇಶನ್ ಅನ್ನ ಒಂದು ಸ್ಕೂಲಿಗೆ ಕೊಡಬೇಕು, ಇನ್ನೊಂದು DDP ಆಫೀಸಿಗೆ ಕೊಡಬೇಕು. ಸೊ ಕೊಟ್ಟು ಬಂದ್ರೆ ಮುಗಿತೇನೆ ಸರ್ ಅಂತ ಕೇಳಿದ್ರೆ ಇಲ್ಲ, ಅಪ್ಲಿಕೇಶನ್ ಕೊಡ್ಲಿಕ್ಕೆ ಹೋದಾಗ, ಸ್ಕೂಲ್ಗೆ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಹೋದಾಗ ರಿಸೀವ್ಡ್ ಕಾಪಿ ತಗೊಂಡ್ ಬನ್ನಿ. DDP ಆಫೀಸಿಗೆ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಹೋದಾಗ ರಿಸೀವ್ಡ್ ಕಾಪಿಯನ್ನ ತಗೊಂಡ್ ಬನ್ನಿ. ಅಂದ್ರೆ ನಿಮಗೆ ಒಂದು ಪ್ರೂಫ್ ಇರುತ್ತೆ ನಾನು ಅಪ್ಲಿಕೇಶನ್ ಹಾಕಿದ್ದೆ ಅನ್ನೋದಕ್ಕೆ. ಸೊ ಎರಡೂ ಕಡೆ
ಒಂದೊಂದು ರಿಸೀವ್ಡ್ ಕಾಪಿಯನ್ನ ತಗೊಂಡ್ ಬಂದು ಇಟ್ಕೊಡ್ರಿ. ಸೊ ಇದು ಅಪ್ಲಿಕೇಶನ್ ಸಬ್ಮಿಷನ್ ಗೆ ಸಂಬಂಧಪಟ್ಟಂಗ ಆಯ್ತು. 21 ದಿನ ಆಯ್ತು ಅಂತ ಹೇಳಿದ್ರೆ ಕ್ಲೋಸ್ ಆಗುತ್ತೆ. ಸೊ ಕ್ಲೋಸ್ ಆಯ್ತು, ಎಲ್ಲ ಅಪ್ಲಿಕೇಶನ್ ಮುಗಿದು ಹೋಯ್ತು ಅಂತ ಹೇಳಿದ್ರೆ ಮುಂದಿನ ಪ್ರೋಸೆಸ್ ಏನು, ಟಾಪ್ 10 ಲಿಸ್ಟ್ ಅನ್ನ ತೆಗಿತಾರೆ. ಆ ಶಾಲೆಯವರು ಬಂದಿರತಕ್ಕಂತಹ ಎಲ್ಲಾ ಅಪ್ಲಿಕೇಶನ್ ಏನ್ ಇಂಗ್ಲಿಷ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಮಾತಾಡ್ತಾ ಇದ್ವಲ್ಲ, ಆ ಇಂಗ್ಲಿಷ್ ಸಬ್ಜೆಕ್ಟ್ ಗೆ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅನ್ನೋದನ್ನ ಎಲ್ಲವನ್ನ ನೋಡ್ಕೊಳ್ತಾರೆ. ಎಲ್ಲರ ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಮಾರ್ಕ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾವ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಕೇಳಿದ್ರೆ, ನಿಮ್ಮ ಡಿಗ್ರಿ ಮಾರ್ಕ್ಸ್ ಮತ್ತು ನಿಮ್ಮ BEd ಮಾರ್ಕ್ಸ್ ಅನ್ನ ಎರಡನ್ನು ಆಡ್ ಆನ್ ಮಾಡಿ ಒಂದು ಪರ್ಸೆಂಟೇಜ್ ಅನ್ನ ತೆಗಿತಾರೆ. ಸೊ ಆ ರೀತಿ ಪರ್ಸೆಂಟೇಜ್ ಎಲ್ಲಾ ಅಭ್ಯರ್ಥಿಗಳು ತೆಗೆದಾಗ ಯಾರು ಟಾಪ್ 10 ನಲ್ಲಿ ಕೂತ್ಕೊಳ್ತಾರೋ ಅತಿ ಹೈಯೆಸ್ಟ್ ಇರತಕ್ಕಂತ ಪರ್ಸೆಂಟೇಜ್ ಅನ್ನ ಮೊದಲಿಗೆ ಇಡ್ತಾರೆ. ಅದ್ರ ಕೆಳಗಿಂದ ಯಾರು ಟಾಪ್ ಅಲ್ಲಿ ಇರ್ತಾರೋ ಆ ಟಾಪ್ ಅಲ್ಲಿ ಇರ್ತಕ್ಕಂತಹ ಪರ್ಸೆಂಟೇಜ್ ಅನ್ನ ನೋಡ್ಕೊಂಡು ಅದಕ್ಕಿಂತ ಕೆಳಗಡೆ ಬರ್ತಕ್ಕಂತಹ 9% ಗಳನ್ನ ಅಂದ್ರೆ ಅಭ್ಯರ್ಥಿಗಳನ್ನ ಆ ಟಾಪ್ 10 ಲಿಸ್ಟ್ ಅಲ್ಲಿ ಕೂರಿಸ್ತಾರೆ. ಸೊ ಆ ಟಾಪ್ 10 ಲಿಸ್ಟ್ ರೆಡಿ ಆಯ್ತು ಅಂತ ಹೇಳಿದ್ರೆ ಆಸ್ ಪರ್ ರೂಲ್ ಆ 10 ಅಭ್ಯರ್ಥಿಗಳಿಗೆ ಮಾತ್ರ ಇಂಟರ್ವ್ಯೂಗೆ ಕರಿಬೇಕು. ಬಟ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಆ 10 ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಅಪ್ಲಿಕೇಶನ್ ಎಷ್ಟು ಜನ ಹಾಕಿರ್ತಾರಲ್ವಾ ಆ ಸ್ಕೂಲ್ಗೆ, ಆ ಹುದ್ದೆಗೆ, ಅಷ್ಟು ಜನರನ್ನು ಕೂಡ ಇಂಟರ್ವ್ಯೂಗೆ ಕರೆಯುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಹಾಗಾದಾಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರಿ ಅವ್ರಿಗೆಲ್ಲ ಇಂಟರ್ವ್ಯೂ ಲೆಟರ್ ಬಂದಿರುತ್ತೆ ಅಥವಾ ಕಾಲ್ ಬಂದಿರುತ್ತೆ ಅಥವಾ ಇಮೇಲ್ ಆದ್ರೂ ಮಾಡಿ ಕರೀತಾರೆ. ಬಟ್ ಆಸ್ ಪರ್ ರೂಲ್ ಟಾಪ್ 10 ಲಿಸ್ಟ್ ಅಲ್ಲೇ ತೆಗಿಬೇಕು. ಸರ್ ಏನ್ ಈ ಟಾಪ್ 10 ಲಿಸ್ಟ್ ಮತ್ತೆ ಹಂಗೆ ನಾರ್ಮಲ್ ಆಗಿ ಎಲ್ಲರನ್ನ ಇಂಟರ್ವ್ಯೂ ಕರೆಯುವುದು, ಈ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ರೂಲ್ಸ್ ಪ್ರಕಾರ ಟಾಪ್ 10 ಅವ್ರಿಗೆ ಮಾತ್ರ ಇಂಟರ್ವ್ಯೂ ಕರಿಬೇಕು. ರೂಲ್ಸ್ ಬಿಟ್ಟು ಎಲ್ಲಾ ಅಭ್ಯರ್ಥಿಗಳನ್ನ ಇಂಟರ್ವ್ಯೂ ಕರೆದ್ರೆ ಈ ಟಾಪ್ 10 ನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಯನ್ನ ಬಿಟ್ಟು ಆ ಕೆಳಗಡೆ ಇರ್ತಕ್ಕಂಥ ಅಭ್ಯರ್ಥಿಯನ್ನ ಏನಾದ್ರು ಸೆಲೆಕ್ಷನ್ ಮಾಡಿದ್ರೆ ಇಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಕೋರ್ಟಿಗೆ ಹೋಗುವಂತಹ ಅವಕಾಶ ಇರುತ್ತೆ. ಸರ್ ನಾವು ಟಾಪ್ 10 ನಲ್ಲಿ ಇದ್ರೂ ಕೂಡ ನಮ್ಮನ್ನ ಸೆಲೆಕ್ಷನ್ ಮಾಡದೇನೆ ಆ ಲಿಸ್ಟ್ ಅಲ್ಲೇ ಇರ್ತಕ್ಕಂಥ ಅಭ್ಯರ್ಥಿಯನ್ನ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ, ಸೊ ಇದು ಅನ್ಯಾಯ ಆಗ್ತಾ ಇದೆ ನಮಗಂತ ಹೇಳಿ ಕೋರ್ಟಿಗೆ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರನೇ ರೂಲ್ಸ್ ಏನಿದೆ ಟಾಪ್ 10 ಅಂತ ಹೇಳಿ ಇರುತ್ತೆ. ಆ ಟಾಪ್ 10 ನಲ್ಲಿ ಇಂಟರ್ವ್ಯೂ ಕರೆದು ಅಂತಹ ಅಭ್ಯರ್ಥಿಗಳಲ್ಲಿ ಒಬ್ಬರನ್ನ ಸೆಲೆಕ್ಷನ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಇದು ಟಾಪ್ 10 ಲಿಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯ್ತು. ಥರ್ಡ್ ಪಾಯಿಂಟ್ ಏನಿದೆ, ಇಂಟರ್ವ್ಯೂ ಇದೆ. ಸೊ ಸಂದರ್ಶನ ಅಂತ ಹೇಳಿ ಕರಿತೀವಲ್ವಾ, ಸೊ ಈ ಸಂದರ್ಶನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಟಾಪ್ 10 ನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂ ಕರೆದಾಗ ಒನ್ ಬೈ ಒನ್ ಇಂಟರ್ವ್ಯೂ ಮಾಡ್ತಾ ಹೋಗ್ತಾರೆ. ಸೊ ಇಂಟರ್ವ್ಯೂ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ನಾನು ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಏನಂತ ಹೇಳಿದ್ರೆ, ಕೆಲವೊಂದಿಷ್ಟು ಸ್ಕೂಲ್ಗಳಲ್ಲಿ ಇಂಟರ್ವ್ಯೂ ಅನ್ನ ಮಾತ್ರ ಮಾಡ್ತಾರೆ, ಡೆಮೋ ಮಾಡಲ್ಲ. ಕೆಲವೊಂದಿಷ್ಟು ಸ್ಕೂಲ್ಗಳಲ್ಲಿ ಡೆಮೋ ಕ್ಲಾಸ್ ಅನ್ನ ಮಾಡ್ತಾರೆ, ಇಂಟರ್ವ್ಯೂ ಮಾಡಲ್ಲ. ಕೆಲವೊಂದಷ್ಟು ಸ್ಕೂಲ್ಗಳಲ್ಲಿ ಇಂಟರ್ವ್ಯೂ ಪ್ಲಸ್ ಡೆಮೋ ಎರಡನ್ನೂ ಕೂಡ ಮಾಡ್ತಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಹೇಳುವುದಾದ್ರೆ ಈ ಎರಡು ನಡೆಯುವುದು ಎಲ್ಲಿ ಅಂತ ಹೇಳಿದ್ರೆ ಮಂಗಳೂರು, ಉಡುಪಿ ಮತ್ತೆ ಅದನ್ನು ಹೊರತುಪಡಿಸಿದ್ರೆ ಉತ್ತರ ಕನ್ನಡ, ಈ 3 ಡಿಸ್ಟ್ರಿಕ್ಟ್ಗಳಲ್ಲಿ ಇಂಟರ್ವ್ಯೂ ಅನ್ನು ಕೂಡ ಮಾಡ್ತಾರೆ, ಡೆಮೋ ಕ್ಲಾಸ್ ಅನ್ನು ಕೂಡ ನೋಡ್ತಾರೆ. ಸೊ ಎರಡನ್ನೂ ಚೆಕ್ ಮಾಡಿ ಅವ್ರು ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ. ಬಟ್ ತುಂಬಾ ಸಾರಿ ಏನಾಗುತ್ತೆ, ಇಂಟರ್ವ್ಯೂ ಅಷ್ಟೇ ಮಾಡ್ತಾರೆ ಅಥವಾ ಕೆಲವೊಂದ್ ಕಡೆ ಡೆಮೋ ಕ್ಲಾಸ್ ಅಷ್ಟನ್ನೇ ನೋಡ್ತಾರೆ. ನಾವೀಗ ಎರಡಕ್ಕೂ ಬಗ್ಗೆ ಮಾತನಾಡೋಣ. ಸೊ ಇಂಟರ್ವ್ಯೂ ಕರೆದಾಗ ಟಾಪ್ 10 ನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ಇಂಟರ್ವ್ಯೂ ಕರೆದಾಗ ಒನ್ ಬೈ ಒನ್ ಇಂಟರ್ವ್ಯೂ ಕರೀತಾರೆ. ಸೊ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಫಸ್ಟ್ ಗೆ ಬೇಸಿಕ್ ಅನ್ನ ಎಲ್ಲ ಕೇಳ್ತಾರೆ. ನಿಮ್ಮ ಹೆಸರೇನು, ನಿಮ್ಮ ಊರು ಯಾವ್ದು, ಎಲ್ಲಿಂದ ಬಂದ್ರಿ, ಈ ರೀತಿಯಾದಂತಹ ಎಲ್ಲ ಮಾಹಿತಿ ಕೇಳಿದ್ಮೇಲೆ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನಾನು ಅವಾಗ್ಲೇ ಹೇಳಿದಾಗೆ 10% ನಾಲೆಜು 90% ಕಾನ್ಫಿಡೆನ್ಸ್ ಅದು ವರ್ಕೌಟ್ ಆಗುತ್ತೆ. ಮುಂದೆ ಕೂತ್ಕೊಂಡಿರ್ತಕ್ಕಂಥವ್ರು ಯಾರು ಹುಲಿ, ಸಿಂಹ, ಚಿರತೆ, ಆನೆ ಇದ್ಯಾವುದು ಅಲ್ಲ ನಿಮ್ಮನ್ನು ತುಳಿದು ಹಾಕ್ಲಿಕ್ಕೆ ಅಥವಾ ನಿಮ್ಮನ್ನು ಕೊಂದು ಹಾಕ್ಲಿಕ್ಕೆ. ಅವರು ಮನುಷ್ಯರೇ, ನೀವು ಮನುಷ್ಯರೇ. ಹೀಗಾಗಿ ಕಾನ್ಫಿಡೆನ್ಸ್ ಅನ್ನೋದು ಏನಿದೆ ಅಲ್ವಾ, ಆ ಕಾನ್ಫಿಡೆನ್ಸ್ ನಿಮ್ಮನ್ನ ಅರ್ಧ ಅಲ್ಲಿ ಸೆಲೆಕ್ಷನ್ ಮಾಡಿಸ್ಲಿಕ್ಕೆ ಕಾರಣ ಆಗಿರುತ್ತೆ. ನೀವೇನಾದ್ರೂ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಂಡು ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಆ ಹೂ ಅಂತ ಹೋದ್ರಿ, ऐसा किया तो आपका इंटरव्यू बर्बाद गया करके समझो. तो इसीलिए जो भी क्वेश्चंस पूछते हैं ना वो लोग, तब आपको क्या करना है, कॉन्फिडेंटली आंसर देना है. आपको 10% नॉलेज रहा तो भी चलता, 90% क्या रहना है, आप कॉन्फिडेंट रहना है. तो इसीलिए कह रहा हूँ, तो सामने बैठते हैं ना तब आप कॉन्फिडेंट रहिए. ಯಾಕೆ ನಾನು ಹಿಂದಿಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬಾ ಜನ ಹಿಂದಿ ವ್ಯೂವರ್ಸ್ ಇದ್ದಾರೆ, ಸರ್ ಸ್ವಲ್ಪ ಹಿಂದಿಯಲ್ಲಿ ಕೂಡ ತಿಳಿಸ್ಬಿಡಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಒಂದೊಂದು ಅವಾಗ ಹಿಂದಿಯಲ್ಲಿ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಎರಡು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಹೋದ್ರೆ ತುಂಬಾ ಲೆಂದಿ ಆಗುತ್ತೆ ವಿಡಿಯೋ. ಸೊ ಆ ರೀತಿಯಾದಂತಹ ಸಬ್ಜೆಕ್ಟ್ ಸಂಬಂಧಪಟ್ಟಂತ ಕ್ವಶನ್ಸ್ ಕೇಳ್ತಾರೆ. ಅದಾದ್ಮೇಲೆ ನಿಮಗೆ ಡೆಮೋ ಕ್ಲಾಸಿಗೆ ಹೇಳ್ತಾರೆ. ಸೊ ಡೆಮೋ ಕ್ಲಾಸ್ ಅಲ್ಲಿ ಏನಾಗುತ್ತೆ, ನಿಮಗೆ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಯಾವ್ದಾದ್ರು ಒಂದು ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಂಡು ಅದರ ಮೇಲೆ ನೀವೇನ್ ಮಾಡಬೇಕು, ಡೆಮೋ ಕ್ಲಾಸ್ ಅನ್ನ ಕೊಡಬೇಕು. ಸೊ ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಗಮನ ಇರಲಿ. ನನಗೆ ಅರ್ಥ ಆಗದಿರುವಂತಹ ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಹಿಂಗೆ ಹಂಗೆ ಹ್ಞೂ ಅಂದ್ರೆ ಹೋಯ್ತು, ಅಲ್ಲೂ ಕೂಡ ನಿಮ್ಮ ಡೆಮೋ ಕ್ಲಾಸ್ ಹೋಯ್ತು. ಸೊ ಅದಕ್ಕೋಸ್ಕರನೇ ಈಸಿ ಆಗಿರ್ತಕ್ಕಂಥ, ನಿಮಗೆ ಕಾನ್ಫಿಡೆಂಟ್ ಇರಬೇಕು, ನಾನು ಆ ಟಾಪಿಕ್ ಅನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ. ಸೊ ಅಂತ ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಂಡು
ಡೆಮೋ ಕ್ಲಾಸ್ ಅನ್ನ ಕೊಡಿ. ಸೊ ಡೆಮೋ ಕ್ಲಾಸ್ ಆದ್ಮೇಲೆ ಮಾರ್ಕ್ಸ್ ಅನ್ನ ಯಾವ ರೀತಿ ಕೊಡ್ತಾರೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾವ ಎಡೆಡ್ ಸ್ಕೂಲ್ಗಳಲ್ಲಿ ಇಂಟರ್ವ್ಯೂ ನಡೀತಾ ಇರುತ್ತೋ ಅಂತಹ ಸಂದರ್ಭದಲ್ಲಿ ಯಾರೆಲ್ಲ ಬಂದಿರ್ತಾರೆ ಆ ಇಂಟರ್ವ್ಯೂಗೆ ಅನ್ನೋದು ಇಲ್ಲಿ ಮಾತಾಡ್ತೀನಿ ನಾನೀಗ. ಸೊ ಈ ಮಾರ್ಕ್ಸ್ ಅನ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ, ಯಾರೆಲ್ಲ ಬಂದಿರ್ತಾರೆ ಅಂತ ಹೇಳಿದ್ರೆ, ಒಬ್ರು SI ಅಂದ್ರೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್, ಅವ್ರು ಎಲ್ಲಿಂದ ಬಂದಿರ್ತಾರೆ, ಡಯಟ್ ಇಂದ ಬಂದಿರ್ತಾರೆ. ಡಯಟ್ ಇಂದ ಒಬ್ರು SI ಅಂದ್ರೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್, ಇನ್ನೊಬ್ರು BU ಆಫೀಸ್ ಇಂದ ಬಂದಿರ್ತಾರೆ. ತುಂಬಾ ಸಾರಿ BUನೇ ಬರ್ಬೋದು ಅಥವಾ ಅವರ ಕೆಳ ಹಂತದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಆ ಇಂಟರ್ವ್ಯೂಗೆ ಕಳಿಸ್ಕೊಡ್ಬೋದು. ಸೊ ಒಬ್ರು BU ಆಫೀಸ್ ಇಂದ ಇರ್ತಾರೆ. ಇನ್ನೊಬ್ರು ಯಾರು ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡಿರ್ತಾರೆ. ಒಟ್ಟು 3 ರಿಂದ 4 ಜನ ಇಂಟರ್ವ್ಯೂಗೆ ಕೂತ್ಕೊಂಡಿರ್ತಾರೆ. ಕೆಲವೊಂದ್ಸಾರಿ ತುಂಬಾ ಜನನೇ ಕೂತ್ಕೊಂಡ್ಬಿಟ್ಟಿರ್ತಾರೆ. ಆ ಇಂಟರ್ವ್ಯೂ ಕೂತ್ಕೊಂಡವ್ರು ನೋಡಿದ್ರೇನೆ ಬಂದಂತ ಅಭ್ಯರ್ಥಿ ಹೆದರ್ಬೇಕು, ಆ ರೀತಿಯಾದಂತಹ ಸಿಚುವೇಶನ್ ಇರುತ್ತೆ. ಬಟ್ ಹಂಗೆ ನಿಯಮದ ಪ್ರಕಾರ ನೋಡೋದಾದ್ರೆ 4 ರಿಂದ 5 ಜನ ಇಟ್ಸ್ ಇನಫ್. ಸೊ ಇಲ್ಲಿ ಮಾರ್ಕ್ಸ್ ಹಾಕುವಂತಹ ಅಧಿಕಾರ ಯಾರ್ಯಾರಿಗಿರುತ್ತೆ ಅಂತ ಹೇಳಿದ್ರೆ, ಡಯಟ್ ಇಂದ ಬಂದಿರತಕ್ಕಂತ ಏನು ಅಧಿಕಾರಿ ಇರ್ತಾರಲ್ವಾ SI ಸಬ್ಜೆಕ್ಟ್ ಇನ್ಸ್ಪೆಕ್ಟರ್, ಅವರಿಗೆ 5 ಮಾರ್ಕ್ಸ್ ಅನ್ನ ಕೊಡಲಿಕ್ಕೆ ಪವರ್ ಇರುತ್ತೆ. BU ಆಫೀಸ್ ಇಂದ ಬಂದಂತಹ ಅಧಿಕಾರಿಗೆ 5 ಮಾರ್ಕ್ಸ್ ಅನ್ನ ಕೊಡ್ಲಿಕ್ಕೆ ಪವರ್ ಇರುತ್ತೆ. ಇನ್ನು 5 ಮಾರ್ಕ್ಸ್ ಅನ್ನ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ಅಭ್ಯರ್ಥಿ ಕೂತ್ಕೊಂಡಿರ್ತಾರೆ ಅಂತಹ ವ್ಯಕ್ತಿ 5 ಮಾರ್ಕ್ಸ್ ಅನ್ನ ಕೊಡುವಂತಹ ಪವರ್ ಇರುತ್ತೆ. ಸೊ ಒಟ್ಟಾರೆಯಾಗಿ ಒಬ್ಬ ಅಭ್ಯರ್ಥಿಗೆ ಎಷ್ಟು ಅಂಕಗಳನ್ನ ಕೊಡಬಹುದು, 15 ಅಂಕಗಳನ್ನ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಸರ್ ನಿಮ್ಗೆ ಇದನ್ನ ಎಕ್ಸಾಕ್ಟ್ ಹೆಂಗ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಮಂಗಳೂರಲ್ಲಿ ನಾನು ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋದಾಗ ಒಂದು ಸ್ಕೂಲ್ಗೆ ಇದೇ ರೀತಿಯಾದಂತಹ ಪ್ರೋಸೆಸ್ ಅನ್ನ ಫಾಲೋ ಅಪ್ ಮಾಡಿದ್ರು ಅವರು. ಇದೇ ರೀತಿಯಾದ ನಾನು ಇಸ್ಕೊಂಡು ನಾನು ಆಕ್ಚುಲಿ ಫಾರ್ಮ್ಯಾಲಿಟಿ ಹೋಗಿದ್ದೆ, ಅದನ್ನ ಪೇಪರ್ ಇಸ್ಕೊಂಡು ಯಾವ ರೀತಿ ಕೊಟ್ಟಿದ್ದಾರೆ, ಲಾಸ್ಟ್ ಬರುವಾಗ ಯಾವ ರೀತಿ ಕೊಟ್ಟಿದ್ದಾರೆ ಏನೇನು ಅಂತ ಹೇಳಿ ನೋಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು, ಆಕ್ಚುಲಿ ಹಂಗೆ ಕೊಡಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಇಲ್ಲಿ ಜಾಬ್ ಮಾಡಲ್ಲ ಅಂತ ಹೇಳಿದ್ದ ಆದ್ಮೇಲೆ ಅವ್ರು ನನಗೆ ತೋರಿಸ್ತಿದ್ರು, ಅಂದ್ರೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದಿರುವಂತಹ ಕಾರಣಕ್ಕೋಸ್ಕರನೇ ನಾನು ನಿಮ್ಗೆ ಇಷ್ಟು ಇನ್ ಡೀಟೇಲ್ ಆಗಿ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರೋದು. ಸೊ ಈ ರೀತಿಯಾದಂತಹ ಅಂಕಗಳನ್ನ ಕೊಡುವ ಸಾಧ್ಯತೆ ಇರುತ್ತೆ. ಒಂದು SI ಅಂದ್ರೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್, ಯಾವುದೇ ಸಬ್ಜೆಕ್ಟ್ ಇರಲಿ, ನಾನು ಇಂಗ್ಲಿಷ್ ಮಾತಾಡ್ತಾ ಇದ್ದೀನಲ್ವಾ, ಇಂಗ್ಲಿಷ್ ಸಬ್ಜೆಕ್ಟಿನ SI ಬಂದಿರ್ತಾರೆ. ನೀವು ಬೇರೆ ಬೇರೆ ಸಮಾಜ ಬಂದ್ರೆ, ಗಣಿತ ಬಂದ್ರೆ ಅಥವಾ ಸೈನ್ಸ್ ಬಂದ್ರೆ ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ SIಗಳು ಬಂದಿರ್ತಾರೆ. ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ 5 ಮಾರ್ಕ್ಸ್, ಆಮೇಲೆ BU ಆಫೀಸ್ ಇಂದ ಬಂದಂತ ಅಧಿಕಾರಿ 5 ಮಾರ್ಕ್ಸ್, ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ನವರು 5 ಮಾರ್ಕ್ಸ್, ಟೋಟಲ್ ಆಗಿ 15 ಮಾರ್ಕ್ಸ್ ಆಗುತ್ತೆ. ಈಗ ಈ 15 ಮಾರ್ಕ್ಸ್ ಅನ್ನ ಹೆಂಗ್ ಕೌಂಟ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ, ಆ ಏನ್ ಟಾಪ್ 10 ಅಲ್ಲಿ ಬಂದಿರತಕ್ಕಂತಹ ಪರ್ಸೆಂಟೇಜ್ ಇರುತ್ತಲ್ವಾ, 10 ಅಭ್ಯರ್ಥಿಗಳ ಪರ್ಸೆಂಟೇಜ್ಗೆ ಇವ್ರು ಕೊಟ್ಟಂತಹ ಅಂಕಗಳನ್ನ ಆಡ್ ಆನ್ ಮಾಡ್ತಾರೆ. ಸೊ ಆಡ್ ಆನ್ ಮಾಡಿ ಫೈನಲ್ ಆಗಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಫೈನಲ್ ಲಿಸ್ಟ್ ರೆಡಿ ಮಾಡಿದ್ಮೇಲೆ ಅದರಲ್ಲಿ ಯಾರು ಟಾಪ್ ಆಗಿ ಬರ್ತಾರೋ ಅವರು ಸೆಲೆಕ್ಟ್ ಆಗ್ತಾರೆ. ಇದು ಆಸ್ ಪರ್ ರೂಲ್. ಬಟ್ ಇನ್ನೊಂದು ವಿಷಯ ಈಗ ಹೇಳ್ತೀನಿ. ಇನ್ನು ಯಾರು ಕಮೆಂಟ್ ಅನ್ನ ಹಾಕಿದ್ರು, ಸರ್ ತುಂಬಾ ಜನ ಹೇಳ್ತಾ ಇದ್ದಾರೆ ಈ ಸಾರಿ ಸೆಲೆಕ್ಷನ್ ಪ್ರೊಸೆಸ್ BU ಅವರೇ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ದವ್ರಿಗೆ ಅಧಿಕಾರ ಇರಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಸತ್ಯನ ಸುಳ್ಳ ಅಂತ ಹೇಳಿ ಕಮೆಂಟ್ ಹಾಕಿದ್ರು. ಈಗಲೇ ಕ್ಲಿಯರ್ ಮಾಡ್ಬಿಡ್ತೀನಿ, ಎಲ್ಲಾ ರೈಟ್ಸ್ ಇರೋದು ಮ್ಯಾನೇಜ್ಮೆಂಟ್ ದವ್ರಿಗೆ. ನಿಮ್ಮನ್ನ ಸೆಲೆಕ್ಷನ್ ಮಾಡೋ ರೈಟ್ಸ್ ಮ್ಯಾನೇಜ್ಮೆಂಟ್ ದವ್ರಿಗೆ ಇರುತ್ತೆ. BU ಆಫೀಸ್ ಇಂದ ಜಸ್ಟ್ ಒಬ್ಬ ಅಧಿಕಾರಿಗಳು ಬಂದಿರ್ತಾರೆ, ಡಯಟ್ ಇಂದ ಒಬ್ರು ಅಧಿಕಾರಿಗಳು ಬಂದಿರ್ತಾರೆ. ಆ ಅಧಿಕಾರಿಗಳು ಯಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ಬೇಕು ಅಂತ ಹೇಳಿ ಎಲ್ಲವೂ ಕೂಡ ಇಲ್ಲಿರ್ತಾರಲ್ವಾ, ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಾರಲ್ವಾ, ಅಲ್ಲೆಲ್ಲ ಸೆಟಪ್ ಆಗಿರುತ್ತೆ. ಬಟ್ ಹಿಂಗೆಲ್ಲ ಹೇಳ್ಬಾರ್ದು, ಬಟ್ ಅದೊಂದು ಪ್ರೊಸೆಸ್ ಇರುತ್ತೆ. ನಾನು ಹೇಳ್ತಾ ಇರೋದು ಆಸ್ ಪರ್ ರೂಲ್ ಪ್ರಕಾರ. ಬಟ್ ಅಲ್ಲಿ ಏನ್ ನಡಿಬೇಕಾಗಿರುತ್ತೆ ಅದು ನಡೆದಿರುತ್ತೆ. ಎಲ್ಲವೂ ಕೂಡ ಅಧಿಕಾರ ಇರುವುದು, ಸೆಲೆಕ್ಷನ್ ಮಾಡ್ಕೊಂಡು ಅಧಿಕಾರ ಏನ್ ಸೆಲೆಕ್ಷನ್ ಮಾಡುವಂತಹ ಅಧಿಕಾರ ಇರುವುದು ಮ್ಯಾನೇಜ್ಮೆಂಟ್ ದವರಿಗೆ. ಯಾರು ಮ್ಯಾನೇಜ್ಮೆಂಟ್ ದವರು ಯಾರ ಅಭ್ಯರ್ಥಿಯನ್ನ ಸೆಲೆಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೋ ಅಂತವ್ರನ್ನೇ ಫೈನಲ್ ಮಾಡಿ ಅವ್ರ ಫೈಲ್ ಅನ್ನ ಏನ್ ಮಾಡ್ತಾರೆ, ಮೂವ್ ಮಾಡ್ತಾರೆ. ಸೊ ಇದಷ್ಟು ಸೆಲೆಕ್ಷನ್ ಪ್ರೊಸೆಸ್. ಅಪ್ಲಿಕೇಶನ್ ಸಬ್ಮಿಷನ್ ಇಂದ ಹಿಡಿದು ಇಂಟರ್ವ್ಯೂ, ಏನು ಟಾಪ್ 10 ಲಿಸ್ಟ್, ಇಂಟರ್ವ್ಯೂ, ಡೆಮೋ ಕ್ಲಾಸ್, ಆಮೇಲೆ ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಒಂದು ಹಂತದಲ್ಲಿ ನಡೆದು ಆಮೇಲೆ ನಿಮ್ಮ ಫೈಲ್ಗಳು ಮೂವ್ ಆಗ್ತವೆ. ಸೊ ಒಟ್ಟು ಕರ್ನಾಟಕದಲ್ಲಿ ಈಗ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಅನುಮೋದನೆ ಸಿಕ್ಕಿರುವಂತದ್ದು 6,000 ಹುದ್ದೆಗಳು. ಅಂದ್ರೆ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವಂತಹ 6,000 ಶಿಕ್ಷಕರ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಪ್ರೋಸೆಸ್ ನಡೀತಾ ಇದೆ. ಪ್ರೋಸೆಸ್ ಯಾವ ಹಂತದಲ್ಲಿದೆ ಅಂತ ಕೇಳಿದ್ರೆ, 2ನೇ ಹಂತ ಪ್ರಗತಿಯಲ್ಲಿದೆ. 1ನೇ ಹಂತ 2ನೇ ಹಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಅನುದಾನಿತ ಶಾಲೆಗಳ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಎಲ್ಲಾ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ಯಾರು ನೋಡಿಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀವಿ. ಆ ವಿಡಿಯೋನ ನೀವು ನೋಡ್ಕೋಬಹುದು. ಸೊ ಈಗ ಆಟ್ ಪ್ರೆಸೆಂಟ್ 2ನೇ ಹಂತ ಪ್ರೋಸೆಸ್ ಅಲ್ಲಿದೆ. ತುಂಬಾ ಸ್ಕೂಲ್ಗಳಿಗೆ 2ನೇ ಹಂತದ ಪ್ರೋಸೆಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹಂಗೇನಾದ್ರೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವೇ ಸ್ವಲ್ಪ ಎನ್ಕ್ವೈರಿ ಮಾಡ್ಕೊಂಡು ಯಾರಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ರಿ ಅಥವಾ ಯಾರು ವರ್ಕ್ ಮಾಡ್ತಾ ಇದ್ರಿ ಅಂತವ್ರು ನೀವೇ ಸ್ವಲ್ಪ ಅಲ್ಲಿ ಕೇಳ್ಕೊಂಡು BU ಆಫೀಸ್ಗೆಲ್ಲ ಹೋಗಿ ಕೇಳಿ 2ನೇ ಹಂತದ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಾಡಿಸ್ಕೊಳ್ಳಿ. ಅಂದ್ರೆ ಪ್ರೋಸೆಸ್ ಬೇಗ ಆಗುತ್ತೆ, ನಿಮ್ಮ ಅಪಾಯಿಂಟ್ಮೆಂಟ್ ಕೂಡ ಬೇಗ ಆಗುತ್ತೆ. ಇನ್ನ ಇದನ್ನೆಲ್ಲ ಹೊರತುಪಡಿಸಿ
ಅನುದಾನಿತ ಶಾಲೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿದ್ರೆ, ನನ್ನ ಚಾನಲ್ ಅನ್ನ ಜಾಯಿನ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಚಾನಲ್ ಜಾಯಿನ್ ಆದರೆ ನಿಮಗೆ ನನ್ನ ನಂಬರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾನಲ್ಲಿ ನನ್ನ ನಂಬರ್ ತೋರಿಸಿರ್ತೀನಿ. ನೀವು ಆ ನಂಬರ್ ತಗೊಂಡು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಪೋಸ್ಟ್ ವೇಕೆಂಟ್ ಇದೆ ಅನ್ನೋದ್ರ ಕುರಿತು ಕೂಡ ಒಂದಷ್ಟು ಮಾಹಿತಿ ಇರೋದ್ರಿಂದ ಆ ಶಾಲೆಗಳ ಮಾಹಿತಿಯನ್ನು ಕೇಳಲಿಕ್ಕೆ, ಆಮೇಲೆ ಈ ಅನುದಾನಿತ ಶಾಲೆಗಳಲ್ಲಿ ನೀವು ವರ್ಕ್ ಮಾಡುವಂತಹ ಅನುದಾನಿತ ಶಾಲೆಗಳಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಅನ್ನು ಕೂಡ ಕೇಳಲಿಕ್ಕೆ ನನ್ನ ಚಾನಲ್ ಅನ್ನ ಜಾಯಿನ್ ಮಾಡಿಕೊಂಡು ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪಡ್ಕೊಂಡು ಆಮೇಲೆ ನೀವು ನನ್ನನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನು ಇದೇ ತರ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.